ಅಮ್ಮ ಅದು ಹಬ್ಬಕ್ಕ ತಾಯಿ ಅಂತ ಕರಿ. ಹಬ್ಬಕ್ಕ ತಾಯಿಯವ್ರೆ, ಅದು ನನ್ ಗಂಡನ ಪೂರ್ತಿ ಹೆಸರು? ನನ್ ಗಂಡ ದತ್ತಾ ಶ್ರೀರಾಮ್ ಪಾಟೀಲ್ ಅವ್ರನ್ನ ತಮ್ಮ ಪ್ರಭಾವ ಬಳಸಿ ದೃಷ್ಟಿ ಅಕ್ಕ, ಸಿಚುವೇಶನ್ ಎಷ್ಟು ಸೀರಿಯಸ್ ಆಗಿದ್ರು ನೀನ್ ಕಾಮ್ ಆಗಿದೆಯಲ್ಲೇ. ಅಮ್ಮನ್ ಪಂಚಾಯತಿ ಹೇಗಿರುತ್ತೆ ಅಂತ ಗೊತ್ತು ತಾನೆ. ನೀನೇನೆ ಚೋಟು, ಸುಮ್ನೆ ನಿಂತ್ಕೊಂಡಿದ್ಯಾ? ಭಯ ಆಗ್ತಿಲ್ವಾ? ಸಿಸ್, ನೀನ್ ಹೆದ್ರುಕೊಂಡು ನನ್ನನ್ನು ಹೆದರ್ಸ್ಬೇಡ. ಏನಾದ್ರೂ ಯೋಚನೆ ಮಾಡಿದ್ಯಾ ಪ್ಲೀಸ್? ಈ ದೃಷ್ಟಿ ನಮ್ ಬಂಡವಾಳನ ಬಯಲ್ ಮಾಡ್ಬಿಡ್ತಾಳೆ ಅಂತ ನನಗ್ ಭಯ ಆಗ್ತಿದೆ. ಅಲ್ಲ, ಅವಳು ಎಷ್ಟು ಧೈರ್ಯ ಇದ್ರೆ ಅಮ್ಮನ್ ಎದುರೇನೆ ಅಕ್ಕ ತಪ್ಪು ಮಾಡಿದಾಳೆ ಅಂತ ಹೇಳ್ತಾಳೆ. ಅಮ್ಮನ್ ಎದುರೇನೆ ದತ್ತನ ಅರೆಸ್ಟ್ ಮಾಡಿಸಿದ್ದು ಅಕ್ಕನೇ ಅಂತ ಹೇಳ್ತಿದ್ದಾಳೆ. ಇದನ್ನ ಇವತ್ತೇ ಟ್ಯಾಕಲ್ ಮಾಡದೆ ಹೋದ್ರೆ ನಾಳೆ ದತ್ತನ್ ಕೊಲೆಗೆ ಸಂಚು ಮಾಡಿದ್ದು ನಾವೇ ಅಂತ ಹೇಳ್ಬಿಡ್ತಾಳೆ. ನಾನ್ ನಿನಗ್ ಮೊದ್ಲೇ ಹೇಳಿದೆ ಆ ದೃಷ್ಟಿನ ಬ್ರೋ ಇಂದ ದೂರ ಇಡು ಅಂತ. ಆಗ ನೀವ್ ನನ್ ಮಾತನ್ನ ನೆಗ್ಲೆಕ್ಟ್ ಮಾಡಿದ್ರಿ. ಈಗೇನಾಯ್ತು? ಅವಳೇ ನಮ್ಗೆ ಮುಳ್ಳಾಗಿದ್ದಾಳೆ. ಹೌದು, ಚಿಟ್ಕಿ ಹೊಡೆಯಷ್ಟರಲ್ಲಿ ಅವಳನ್ನ ಮುಗಿಸ್ತೀನಿ ಅಂತ ಹೇಳಿದೆ ಅಕ್ಕ. ಆದ್ರೆ ಇವಾಗ ಅವಳು ಹೆಮ್ಮರವಾಗಿ ನಮ್ಮ ಮೇಲೆ ಬೀಳ್ತಾ ಇದ್ದಾಳೆ. ಏನಾದ್ರೂ ಮಾಡು ಅಕ್ಕ. ನೀವಿಬ್ರು ಹೀಗ್ ವಟ ವಟ ಅಂತ ಮಾತಾಡ್ತಿದ್ರೆ ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರೋಳು ನನಗೆ ಡಿಸ್ಟರ್ಬ್ ಆಗತ್ತೆ. ಅಕ್ಕ, ನೀನ್ ಸೀರಿಯಸ್ ಆಗಿಲ್ಲ. ಅವಳ ಹತ್ರ ನಿನ್ ವಿರುದ್ಧ ಸಾಕ್ಷಿ ಇದೆ. ಅದು ನಿನಗೆ ಡೇಂಜರಸ್ ಕಣೆ. ನನಗ್ ಒಂದ್ ಅರ್ಥ ಆಗ್ತಿಲ್ಲ. ಬ್ರೋನ ನೀನ ಅರೆಸ್ಟ್ ಮಾಡಿಸಿದ್ದು ಅಂತ ದೃಷ್ಟಿಗೆ ಹೇಗ್ ಗೊತ್ತಾಯ್ತು? ಅದೇ ದತ್ತನ ಅವತ್ತು ನೀನೇ ಅರೆಸ್ಟ್ ಮಾಡಿಸ್ದೆ. ನೀನ್ ಸಿಕ್ಕಾಕೊಂಡ್ರೆ ನಾನು ಹೇಮಾಸಿಸ್ ಎಲ್ಲರೂ ಸಿಕ್ಕಾಕೋತೀವಿ. ಬ್ರೋ ಎದ್ರು, ವಜ್ರಂಗಿ ಎದ್ರು. ಐ ಮೀನ್ ಟು ಸೇ, ಮನೆಯವ್ರದ್ರಿಗೆ ನಮ್ ಬಣ್ಣ ಎಲ್ಲ ಬಯಲಾಗುತ್ತೆ. ಏನಾದ್ರೂ ಮಾಡ್ಬೇಕು ಅಂತ. ಏನಾದ್ರೂ ಮಾಡೋದಿ? ಶಟ್ ಅಪ್. ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀರಲ್ಲಿ ಬಿದ್ದಾಗ ಕಾಮಾಗಿರೋನೆ ಬದುಕೋನು, ಸತ್ತೋಗ್ತೀನಿ ಅಂತ ನಿಮ್ ಹಾಕಿ ಚಡ್ಪಡ್ಸೋನೆ ಮುಳುಗೋಗ್ತಾನೆ. ಯಾರಿಗೂ ಏನೂ ಆಗಲ್ಲ. ಇಷ್ಟು ಸಾಕು ನಿಮ್ಗೆ. ಇವಾಗ just get out. ಅಕ್ಕನೇ, Shut up and get out. ಕಿಶೋರಣ್ಣ, ಇದೆಲ್ಲ ನೋಡ್ತಿದ್ರೆ ನಂಗೆ ಭಯ ಆಗ್ತದೆ. ನಿಜವಾಗ್ಲೂ ಕೋರ್ಟ್ ಕೇಸ್ ನಡೀತಿದ್ಯಾ ಅಂತ ಅನಿಸ್ತದೆ. ಹೌದು ದೃಷ್ಟಿ, ಅತ್ತೆಮನೆ ಪಂಚಾಯತಿ ಕೋರ್ಟ್ ವಿಚಾರಣೆ ಥರನೇ ಇರುತ್ತೆ. ಇನ್ನು ಭಯ ಪಡೋದ್ರಲ್ಲಿ ಅರ್ಥ ಇಲ್ಲ. ಧೈರ್ಯವಾಗಿ ನಡೆದಿರೋ ಸತ್ಯನ ಹೇಳ್ಬಿಡು. ಅಕ್ಕ, ಭಾವ ಕೂಡ ನಿನ್ನ ಸೈಡಲ್ಲಿ ಬಂದೆ. ಅವನು ಯಾವತ್ತಾನೆ ನನ್ನ ಪರ ನಿಂತಿದ್ದಾನೆ. ಯಾವತ್ತಿದ್ರು ಅವ್ನು ನನ್ನ ಶತ್ರುನೇ. ಇವಳು ಯಾವ ಸಾಕ್ಷಿ ಪ್ರೊಡ್ಯೂಸ್ ಮಾಡ್ತಾಳೆ? ಅಮ್ಮನ ಎದುರುಗಡೆ ಏನು ಹೇಳ್ತಾಳೆ? ಗೊತ್ತಿಲ್ಲ, ನೋಡೋಣ.
ಕೂತ್ಕೊಳ್ಳಿ. ಕಿಶೋರ್, ನಾವು ಈ ಪಂಚಾಯತಿನ ನಮ್ಮ ಊರಲ್ಲಿ ನಡೆಸ್ತಿದ್ವಿ. ಆದ್ರೆ ಇಂಥ ಪಂಚಾಯತಿನ ನಮ್ಮ ಮನೇಲಿ ನಡೆಸೋ ಪರಿಸ್ಥಿತಿ ಬಂದಿರೋದು ನಮ್ಮ ವಿಪರ್ಯಾಸ. ಆದ್ರೆ ಯಾವತ್ತು ಸತ್ಯ ಗೆಲ್ಬೇಕು, ನ್ಯಾಯ ನಿಲ್ಬೇಕು. ಇವತ್ತು ಇಲ್ಲಿ ನಡೆಯೋ ವಿಚಾರಣೆಯಲ್ಲಿ ಸತ್ಯಕ್ಕೆ ಜಯ ಸಿಗತ್ತೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಇದನ್ನ ಒಂದು ಕೋರ್ಟ್ ಅನ್ಕೊಂಡು ಎಲ್ರೂ ಮರ್ಯಾದೆಯಿಂದ ನಡ್ಕೋಬೇಕು. ಇಲ್ಲಿ ಯಾವ ಸಂಬಂಧಗಳು ಕೆಲಸ ಮಾಡಲ್ಲ. ಕೆಲಸ ಮಾಡೋದು ನ್ಯಾಯ, ನೀತಿ, ಧರ್ಮ ಅಷ್ಟೇ. ಎಲ್ಲ ವಿಚಾರಣೆ ಮುಗಿದ ಮೇಲೆ ಹಬ್ಬಕ್ಕ ತಾಯಿ ತೀರ್ಮಾನನೇ ಅಂತಿಮ ತೀರ್ಮಾನ ಆಗಿರತ್ತೆ. ದೃಷ್ಟಿ, ನೀನ್ ಶರಾವತಿ ಮೇಲ್ ಮಾಡಿರೋ ಆರೋಪ ಚಿಕ್ಕದಲ್ಲ. ಆ ಆರೋಪನ ಇನ್ನೊಂದ್ಸಲ ಪಂಚಾಯತಿಲಿ ಹೇಳು. ಅಮ್ಮ, ಅದು ಹಬ್ಬಕ್ಕ ತಾಯಿ ಅಂತ ಕರಿ. ಹಬ್ಬಕ್ಕ ತಾಯಿಯವ್ರೆ, ಅದು ನನ್ ಗಂಡನ ಪೂರ್ತಿ ಹೆಸರು? ನನ್ ಗಂಡ ದತ್ತಾ ಶ್ರೀರಾಮ್ ಪಾಟೀಲ್ ಅವ್ರನ್ನ ತಮ್ಮ ಪ್ರಭಾವ ಬಳಸಿ ಶರಾವತಿಯವರು ಮೋಸದಿಂದ ಅವ್ರನ್ನ ಅರೆಸ್ಟ್ ಮಾಡಿಸಿದ್ದಾರೆ ಅನ್ನೋದಕ್ಕೆ ಒಂದ್ ಬಲವಾದ ಸಾಕ್ಷಿ ಸಿಕ್ಕಿದಕ್ಕೆ ನಾನು ಈ ಆರೋಪ ಮಾಡ್ಬೇಕಾಯ್ತು. ಒಂದ್ ವೇಳೆ ಇದು ಸತ್ಯ ಆಗಿದ್ರೆ ತಪ್ಪು ಮಾಡಿದವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಇದೆ ನನ್ ಕೋರಿಕೆ. ನಾನು ಈ ಆರೋಪನ ಒಪ್ಪೋದಿಲ್ಲ. ದತ್ತುನ ಬಿಡ್ಸೋದಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ಮನೆಯವ್ರಿಗೆಲ್ಲ ಗೊತ್ತಿದೆ. ಹೌದು ಹಬ್ಬಕ್ಕ ತಾಯಿ, ಅಕ್ಕ ಅವತ್ತು ತುಂಬಾ ಹುಚ್ಚಿಲ್ಲ ನೋಡಿದ್ಲು. ಹಬ್ಬಕ್ಕ ತಾಯಿ ಮಾತಾಡು ಅಂದಾಗ ಮಾತ್ರ ಮಾತಿಗೆ ಅವಕಾಶ. ಮಧ್ಯದಲ್ಲಿ ಮಾತಾಡೋ ಅಹಂಕಾರ ತೋರಿಸ್ಬೇಡಿ. ಶರಾವತಿ, ಈಗ ನೀನ್ ಮಾತಾಡು. ನನಗೇನ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ನನ್ನ ತಮ್ಮ ನನಗ್ ಪ್ರಾಣ. ತತ್ವ ಅಂದ್ರೆ ನನಗ್ ಪ್ರಾಣ. ನಾನಿವತ್ತೇನಿದ್ದೀನಿ ಅದೆಲ್ಲ ಅವನಿಂದಾನೆ. ನೆರಳು ಕೊಡೋ ಮರನ, ಹಾಲ್ ಕೊಡೋ ಹಸುನ, ಸುತ್ತಿಡೋ ತಾಯಿನ ಯಾರಾದ್ರೂ ಕೊಲ್ತಾರ? ಕೊಲ್ತಾರೆ ಅನ್ನೋ ಹಾಗಿದ್ರೆ ನಾನ್ ದತ್ತು ಅನ್ಯಾಯ ಮಾಡಿದ್ದೀನಿ. ಆದ್ರೆ ನನ್ ಯಾವತ್ತೂ ನನ್ ತಮ್ಮಂಗ ಅವಮಾನ ಮಾಡಿಲ್ಲ, ಮಾಡೋದು ಇಲ್ಲ. ನನ್ ತಮ್ಮನ್ ಹೆಂಡ್ತಿನೇ ನನ್ ಮೇಲೆ ಈ ತರ ಆರೋಪ ಮಾಡಿದ್ಮೇಲೆ ಇದೆಲ್ಲ ಕೇಳಿಸ್ಕೊಂಡ್ ನಾನಿನ್ನು ಬದುಕಿರ್ಬೇಕಾ ಅನ್ನಿಸ್ತಿದೆ. ಅವಳ ಹತ್ರ ಅದ್ ಏನ್ ಸಾಕ್ಷಿ ಇದೆಯೋ ತೋರಿಸ್ಲಿ. ದೃಷ್ಟಿ, ನಿನ್ನ ಆರೋಪನ ಸಾಬೀತ್ ಮಾಡೋಕೆ ನಿನ್ನ ಹತ್ರ ಯಾವ ಸಾಕ್ಷಿ ಇದೆ?
ನನಗೆ ಈ ಸತ್ಯನ ಹೇಳಿದ್ದು MLA ಕಲಬುರ್ಗಿ ಅವ್ರ ಹೆಂಡತಿ ಸರೋಜಮ್ಮ ಕಲಬುರ್ಗಿ. ಅವರು ನನ್ನ ಪರ ಸಾಕ್ಷಿ ಹೇಳೋದಕ್ಕೆ ಬರ್ತಿದ್ದಾರೆ. ಸರೋಜಮ್ಮನವ್ರೆ ಬನ್ನಿ. ಕೂತ್ಕೊಳ್ಳಿ. ದೃಷ್ಟಿ, ನಿನ್ ಮಾತು ಕೇಳಿ MLA ಅಂತಿ ಸಾಕ್ಷಿ ಹೇಳೋದಕ್ ಬರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಂಥ ವ್ಯಕ್ತಿನ ಒಪ್ಸಿ ಕರ್ಕೊಂಡು ಬಂದಿದ್ದೀಯ ಅಂದ್ರೆ ಗೆಲುವು ನಿಂದೆ. ಇವತ್ತು ಶರಾವತಿ ಮುಖವಾಡ ಕಳ್ಚತ್ತೆ. ಅಕ್ಕ ಇವಳ್ಯಾರಕ್ಕ? ನಿನ್ಗೇನು ಕ್ಯೂಡ? ನಾನು ಯಾವ MLA ಕಲಬುರ್ಗಿಗೆ ಹೇಳಿ ತತ್ತುನ ಅರೆಸ್ಟ್ ಮಾಡಿಸಿದ್ನೋ ಅವನ ಹೆಂಡತಿ ಇವಳು. ಸರೋಜಕ್ಕ, ಅವತ್ ಏನೇನ್ ನಡೀತು, ನೀವೇನೇನ್ ಕೇಳಿಸ್ಕೊಂಡ್ರಿ, ಯಾವ್ದನ್ನು ಮುಚ್ಚಿಡೋ ಅವಶ್ಯಕತೆ ಇಲ್ಲ. ನೀವ್ ಹೇಳಿ ಅಕ್ಕ. MLA ಕಲಬುರ್ಗಿ ಅವರು ನಮಗೆ ಬೇಕಾದವರು. ನೀವು ಅವ್ರ ಹೆಂಡತಿ. ದೃಷ್ಟಿ ತಾನು ಮಾಡಿದ ಆರೋಪಕ್ಕೆ ಸಾಕ್ಷಿ ಇದೆ ಅಂತ ಹೇಳಿದಾಗ ನಾನು ಅದು ಯಾರಿರ್ಬೋದು ಅಂತ ಅನ್ಕೊಂಡೆ. ಅದು ನೀವು ಅಂತ ಗೊತ್ತಾಗ್ಲಿಲ್ಲ. ನಿಮ್ಮ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ. ಹೇಳಿ ಸರೋಜ ಅವರೇ, ನಿಮಗೂ ದೃಷ್ಟಿಗೂ ಹೇಗೆ ಪರಿಚಯ?